ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಚುನಾವಣೆ ಕಾವು ತೀವ್ರಗೊಳ್ಳುತ್ತಿದೆ. ಈ ಬಾರಿ ಮತ್ತೆ ಉಪಚುನಾವಣೆಯಲ್ಲಿ ಸೋದರ ಸವಾಲಾಗಿ ಮತ್ತೆ ಏರ್ಪಟ್ಟಿದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತ ವೀರಣ್ಣ ಚರಂತಮಠ ವಿರುದ್ಧ ಅವರ ಸಹೋದರಾಗಿರುವಂತ ಮಲ್ಲಿಕಾರ್ಜುನ ಚರಂತಮಠ ಸ್ಪರ್ಧೆ ಮಾಡಿದ್ರು. ಈ ಸಲನು ಮತ್ತೆ ಅವ್ರ ವಿರುದ್ಧ ಪ್ರಚಾರ ಮಾಡುವಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಬನ್ನಿ ಈಗ ಅವರು ಮಲ್ಲಿಕಾರ್ಜುನ ಚರಂತಮಠ ಅವರು ನಮ್ಮೊಂದಿಗಿದ್ದಾರೆ. ಅವರು ಚುನಾವಣೆ ಬಗ್ಗೆ ಏನೆಲ್ಲ ತಂತ್ರಗಾರಿಕೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಸಹೋದರರ ವಿರುದ್ಧ ಪ್ರಚಾರ ಮಾಡ್ತಾರೆ ಎಂಬುದು ಕೇಳೋಣ. ಸರ್ ನಮಸ್ಕಾರ. ಸರ್, ಈ ಬಾರಿನೂ ಮತ್ತೆ ನೀವು ಸಹೋದರ ಸವಾಲಾಗಿ ಪರಿಗಣಿಸಿದೆ, ಅದಕ್ಕೆ ನೀವು ಏನ್ ಹೇಳ್ತೀರಿ ಅಂತ? ಸೋದರಿ ಸವಾಲು ಹೋದ್ ಸಲ ಇತ್ತು, ಈ ಸಲ ನಾನು ನಿಂತಿಲ್ಲ. ಆದ್ರೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಕಡೆ ನಿನ್ನೆ ಸುಮಾರು 10 ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಬಂದಿವಿ. ನಿನ್ನೆ ರಾತ್ರಿ 10ರವರೆಗೂ ಕೆಲಸ ಮಾಡಿದೀವಿ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಗೆಲ್ಲುವುದು ಖಚಿತ ಅಂತ ಅನ್ಸ್ತದೆ. ಸರ್, ಈಗ ಹೋದ ಸಲ ನೀವು 10,000 ಮತಗಳಿಂದ ಪಡೆದುಕೊಂಡಿದ್ರಿ, ಆದ್ರೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಅದು ಎಷ್ಟು ಲಾಭ ಆಗುತ್ತೆ ಅನ್ಸುತ್ತೆ? ಅದ್ರಲ್ಲಿ ಸುಮಾರು 9,000 ಓಟ್ ಕಾಂಗ್ರೆಸ್ಗೆ ಬರ್ತಾವ ಅಂತ ಅನ್ಸದ. ಈಗ ನೀವು ಮತ್ತೆ ಪ್ರಚಾರ ಮಾಡ್ಬೇಕಾದ್ರೆ ಈಗ ನಿಮ್ಮ ಸೋದರ ವಿರುದ್ಧ ಮಾಡ್ಬೇಕು. ನೀವು ಯಾವ ತರ ಪ್ರಚಾರ ಮಾಡ್ತೀರಿ, ಏನಂತ ಮಾಡ್ತೀರಿ ಅಂತ? ಸೋದರ ವಿರುದ್ಧ ಅಲ್ಲ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲ, ಈ ಬಿಜೆಪಿ ಅಭ್ಯರ್ಥಿ ನಿಮ್ಮ ಸೋದರ ನಿಂತಿದಾರಲ್ಲ, ಅದಕ್ಕೆ ನಾ ಹೇಳ್ತೇನೆ. ಅಲ್ಲ, ನಿಂತಿರ್ಬೋದು, ಯಾರಿದ್ರು ನಾನು ಬಿಜೆಪಿ ವಿರುದ್ಧ ಮಾಡ್ಬೇಕಲ್ಲ. ಅವ್ರು ನಿಂತರು ಮಾಡ್ಬೇಕು, ಇನ್ನೊಬ್ರು ನಿಂತರು ಮಾಡ್ಬೇಕು. ಅಂದ್ರೆ ಈಗ ಸರ್, ಈ ನಿಮ್ಮಿಬ್ಬರ ಸೋದರ ಮಧ್ಯೆ ಈ ತರ ವೈಷಮ್ಯ ಉಂಟಾಗಿ ಕಾಂಗ್ರೆಸ್ ಲಾಭ ಪಡೆಯುವಂತ ಹುನ್ನಾರ ಮಾಡ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ ಹಂಗೇನ್ ಅನಿಸ್ತಾ ಇಲ್ಲ. ಅದು ಹೋದ್ ಸಲ ಮುಗಿದ ಕತೆ ಅದು. ಈ ಸಲ ಫ್ರೆಶ್ ಇದೆ. ಇದು ಕಾಂಗ್ರೆಸ್ ಪರವಾಗಿ ನಾವು ಮಾಡೋದು. ಹೋದ ಸಲ ಸರ ಈಗ ನೀವು ನಿಮ್ಮ ಸೋದರ ಸಂಬಂಧಪಟ್ಟಂಗ ಕೆಲವೊಂದು ಆರೋಪಗಳು ಮಾಡ್ತಿದ್ರಿ, ಪ್ರಚಾರ ಮಾಡ್ತಿದ್ರಿ, ನೀವಾಗಿ ಪ್ರತ್ಯಕ್ಷರಾಗಿ ನಿಂತಿದ್ರಿ. ಈ ಸಲ ನೀವು ಆ ತರ ಏನಾದ್ರು ಆರೋಪ ಮಾಡೋದಾಗ್ಲಿ ಅಥವಾ ಅವ್ರ ಬಗ್ಗೆ ಏನಾದ್ರು ಹೇಳಿಕೆ ಕೊಡೋದಾಗ್ಲಿ, ಈ ತರ ಏನ್ ಮಾಡ್ಬೋದೇನು? ನಾನು ಆರೋಪ ಮಾಡಿದ್ದೀನಿ, ಯಾವ್ದು ಹಿಂದ್ ತೆಗೆದುಕೊಳ್ಳಂಗಿಲ್ಲ. ಅವು ಎಲ್ಲ ಸತ್ಯವಾದದ್ದು. ಈಗೂ ಪ್ರೆಸ್ ಮಾಡಿ ಮತ್ತೆ ನಾನು ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಮತ್ತೆ ಅವ್ರ ಬಗ್ಗೆ ಏನೆಲ್ಲ ಆರೋಪ ಮಾಡ್ಬೇಕಂತ? ಅವ್ರ ಬಗ್ಗೆ ಅಲ್ಲ, ಒಟ್ಟ ನನಗೆ ಏನ್ ಅನಿಸ್ತಾ ಇದೆ ಅದನ್ನ ಹೇಳ್ತೀನಿ ಪ್ರೆಸ್ ಮುಂದೆ. ಈಗ ಅದು ಇದೆಲ್ಲ ಯಾವಾಗ ನೀವು ಬಹಿರಂಗ ಮಾಡ್ತೀನಿ. ಮೊನ್ನೆ ಈಗ ಸರಿ ಈಗ ಪ್ರೆಸ್ ಮೀಟ್ ಮಾಡಿ ಅದನ್ನೆಲ್ಲ ಬಹಿರಂಗ ಮಾಡ್ತೀನಿ. ಅಂದ್ರೆ ಈ ಮೂಲಕ ಮತ್ತೆ ನೀವು ಅವರನ್ನು ಏನು ಒಂದು ಸೋಲಿಸುವಂತ ಪ್ರಯತ್ನ ಮಾಡ್ತಿದ್ರಿ ಅಂತ ನಂಗಾಯ್ತು. ಅಲ್ಲಲ್ಲ, ನಾನು ಕಾಂಗ್ರೆಸ್ ಗೆಲ್ಸುವಂತ ಪ್ರಯತ್ನ ಮಾಡ್ತೀನಿ. ಈ ಕಾಂಗ್ರೆಸ್ ಪಕ್ಷ ಗೆಲ್ಸಿದ್ರಿಂದ ನಿಮಗೆ ಏನ್ ಲಾಭ ಅಂತ ಅನಿಸ್ತಾ ಇದೆ? ಲಾಭ ಎಲ್ಲರಿಗೂ, ಬಡವರಿಗೆ ಗ್ಯಾರಂಟಿ ಸ್ಕೀಮ್ಸ್ ಲಾಗು ಆಗಿದೆ, ಮಹಿಳೆಯರಿಗೆ ಬಸ್ ಫ್ರೀ ಆಗಿದೆ, ಅವ್ರ ಅಕೌಂಟ್ಗೆ 2,000 ರೂಪಾಯಿ ಮಂತ್ಲಿ ಬರ್ತಾ ಇದೆ, ಕರೆಂಟ್ ಫ್ರೀ ಆಗಿದೆ. ಬಹಳ ದೊಡ್ಡ ಪ್ರಮಾಣ. ನಿನ್ನೆ ನಾನು ಹಳ್ಳಿ ಒಳಗೆಲ್ಲ ಅದನ್ನೇ ಭಾಷಣ ಮಾಡೀನಿ ನಾನು. ಸರ್, ಈಗ ಸಿದ್ದರಾಮಯ್ಯನವರು, DK ಅವರು ನಿಮ್ಮ ಮನೆಗೆ ಬಂದಿದ್ರ ಹಿನ್ನೆಲೆಯಲ್ಲಿ ನಿಮಗೆ ಏನಾದ್ರು ಏನು ಮತ್ತೆ ಈ ನೆಕ್ಸ್ಟ್ ನಮ್ಮ ಸರ್ಕಾರ ಬಂದ ನಂತರ ಅಂದ್ರೆ ಈ ಉಪಚುನಾವಣೆ ಕಾಂಗ್ರೆಸ್ ಗೆಲುವಾದ್ರೆ ನಿಮಗೆ ಏನಾದ್ರು ಹುದ್ದೆ ಕೊಡ್ತೀನಿ ಹಿಂಗೇನ ಏನಾದ್ರು ಆಮಿಷ ತೋರಿಸಿದಾರೆ ಏನಂತ? ಇಲ್ಲ, ನನಗೆ ಮುಖ್ಯಮಂತ್ರಿಗಳು ಅವ್ರ ಮನೆಗೆ ಕರೆದು 1.5 ತಾಸು ಕುಂದಿಸಿ ಮಾತಾಡಿದ್ದಾರೆ. ಆದ್ರೆ ನಾನು ಏನು ಕೇಳಿಲ್ಲ. ಮತ್ತೆ ಅವ್ರಿಗೆ ಮುಖ್ಯಮಂತ್ರಿಗೆ ನಾನು ಕೇಳುವಷ್ಟು ಸಣ್ಣ ಆಗಿಲ್ಲ. ಅವ್ರು ಕೇಳಿದ್ರೆ ನಾನು ಬಹಳ ಸಣ್ಣ ಆಗ್ತೀನಿ ಅವ್ರ ಮುಂದೆ. ಈಗ ನೀವು ಈಗ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಿದ್ರಿ. ಈಗ ಇದು ಸಂಬಂಧಪಟ್ಟಂಗ ಬಿಜೆಪಿ ಅವರು ಮತ್ತೆ ಯಾರಾದ್ರೂ ಮುಖಂಡರು ನಿಮಗೆ ಸಂಪರ್ಕ ಮಾಡಿದ್ರ ಏನು? ಇಲ್ಲ, ಅದೆಲ್ಲ ಮುಗಿದು ಹೋದ ಕತೆ. ಈಗ ನಾಮಿನೇಷನ್ ಮೊದ್ಲು ಇತ್ತದ, ಈಗ ಯಾವ್ದೂ ಇಲ್ಲ. ಈಗ ನಾವು ಕಂಪ್ಲೀಟ್ ಪ್ರಚಾರದಲ್ಲಿ ತೊಡಗಿದ್ವಿ. ಈಗ ನಿಮ್ಮ ಸೋದರನೇ ಬಂದು ಏನಾದ್ರು ಮಾತುಕತೆ ಮಾಡಿದರೆ ಅಥವಾ ಏನಾದ್ರು ಫೋನ್ ಮುಖಾಂತರ ದೂರ ಮುಖಾಂತರ ಏನೋ ಸಂಪರ್ಕ ಮಾಡಬಹುದೇ ಅಥವಾ ಮಾಡಿದ್ರು ನಿಮ್ದು ಏನು ರೆಸ್ಪಾನ್ಸ್ ಯಾವ ತರ? ಇಲ್ಲ, ಈಗ ಆಗಲ್ಲ. ಅದೆಲ್ಲ ಒಟ್ಟಾರೆ ಈಗ ಟೋಟಲಿ ನೀವು ಎಷ್ಟು ಮತಗಳ ಅಂತರದಿಂದ ನಿಮ್ಮ ಬಿಜೆಪಿಯನ್ನು ಸೋಲಿಸಬೇಕಂತ ನಿರ್ಧಾರ ಮಾಡಿದ್ರಿ? ಬಿಜೆಪಿನ ಸೋಲಿಸೋದು ನನ್ನ ಕೈಯಾಗಿಲ್ಲ. ಆದ್ರೆ ನನಗೆ ಕಾಂಗ್ರೆಸ್ 8ರಿಂದ 10,000 ಮತದಲ್ಲಿ ಆರಿಸಿ ಬರ್ತಂತ ಅನಿಸ್ತಾ ಇದೆ. ಇದು ಏನು ಮಲ್ಲಿಕಾರ್ಜುನ ಚರಂತಮಠ ಅವರ ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.